ವರ್ಷಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರಿನಲ್ಲಿ 10 ಲಕ್ಷದಷ್ಟು ಮಂದಿ ಭಾಗಿಯಾಗುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ನಗರದ ಪ್ರಮುಖ ಸ್ಥಳಗಳಾದ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಎಂಜಿ ರೋಡ್, ಇಂದಿರಾನಗರ, ನೀಲಾದ್ರಿ ರೋಡ್, ಎಚ್ಎಸ್ಆರ್ ಲೇಔಟ್, ಕೋರಮಂಗಲ, ಬಾಣಸವಾಡಿ ಭಾಗದಲ್ಲಿ ಲಕ್ಷಾಂತರ ಜನ ಸೇರಿ ಹೊಸ ವರ್ಷವನ್ನ ಸ್ವಾಗತಿಸಿಕೊಳ್ತಾರೆ. ಹೀಗಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ದೊಡ್ಡ ಮಟ್ಟದಲ್ಲಿ ಭದ್ರತೆ ಮಾಡಿಕೊಳ್ತಾ ಇದ್ದಾರೆ. ಭದ್ರತೆಗಾಗಿ ಬರೋಬ್ಬರಿ 20,000ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳನ್ನ ನಗರದಲ್ಲಿ ನಿಯೋಜಿಸಲಾಗಿದೆ. 10,122 ಲಾ ಅಂಡ್ ಆರ್ಡರ್, 2,436 ಸಂಚಾರ ಪೊಲೀಸರು, ಮಹಿಳಾ ಸಹಾಯ ಕೇಂದ್ರ 164, 46 ಆಂಬ್ಯುಲೆನ್ಸ್ಗಳು, ಪೊಲೀಸ್ ಕಂಟ್ರೋಲ್ ರೂಮ್ 4, ವಾಚ್ ಟವರ್ಗಳು 78, ಮಹಿಳಾ ಸಹಾಯ ಕೇಂದ್ರ 55, ಅಗ್ನಿಶಾಮಕ ವಾಹನಗಳು, ಕೆಎಸ್ಆರ್ಪಿ ಪ್ಲಟೂನ್ಗಳು 88, ಜೊತೆಗೆ ಸಿಎಆರ್ ಪ್ಲಟೂನ್ಗಳು 168, ಹೋಮ್ ಗಾರ್ಡ್ಗಳು 3,341, ಸಿವಿಲ್ ಡಿಫೆನ್ಸ್ 916, ಟ್ರಾಫಿಕ್ ವಾರ್ಡನ್ಗಳು 400, ಜೊತೆಗೆ 4 ಸಿ ಸ್ಪಾಟ್, ಕ್ಯೂಆರ್ಟಿ 3 ತಂಡ, ಜೊತೆಗೆ ವಾಟರ್ ಜೆಟ್ ಹೊಯ್ಸಳ ಸಿಬ್ಬಂದಿ 246, ಕೋಬ್ರಾಸ್ 249. ಹೀಗೆ ಈ ಎಲ್ಲ ಸಿಬ್ಬಂದಿಯನ್ನ ಹೆಚ್ಚಿನ ಭದ್ರತೆಗೆ ನಿಯೋಜಿಸಿಕೊಳ್ಳಲಾಗಿದೆ. ಮೇನ್ ನಮ್ಮದು ಇಂಟೆನ್ಷನ್ ಏನಂದರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ DCPs ಇಂದ ಹಿಡಿದು ACPs, ಇನ್ಸ್ಪೆಕ್ಟರ್ಸ್ ಮತ್ತು ನಮ್ಮ ಜಾಯಿಂಟ್ CPs ಅವರೆಲ್ಲ ನಿಮಗೆ ಗೊತ್ತಿರ್ಬೋದು. ನಾವು ಪದೇ 3-4 ದಿವಸದಲ್ಲಿ ಒಂದು ನಿಮಗೆ ಮಾಹಿತಿ ಕೊಟ್ಕೊಂಡೇ ಬರ್ತಿದ್ದೀವಿ. ನೀವು ಕೂಡ ನಮಗೆ ಕೇಳಿದಿರ ಸರ್ ಡಿಟೇಲ್ ನಮಗೆ ಒಂದು ಡೀಟೇಲ್ಸ್ ಕೊಡಿ. ನಾವು ಅದಕ್ಕೋಸ್ಕರ ಇವತ್ತೊಂದು ಪ್ರೆಸ್ ಮೀಟ್ ವಿಲ್ ಪ್ರೆಸೆಂಟೇಷನ್ ಬೇಗ ಪ್ರೆಸೆಂಟೇಷನ್ ತೋರಿಸ್ಬಿಡಿ, ದೆನ್ ವಿ ಕ್ಯಾನ್ ಗಿವ್ ಆ್ಯಂಡ್ ವಿ ಕ್ಯಾನ್ ಆಸ್ಕ್ ಕ್ವೆಶನ್ಸ್. ಸೊ ಇದು ಒಂದು ಸೆಂಟ್ರಲ್ ಡಿವಿಷನ್ದು ಡಿಟೇಲ್ ಇದೆ ಮ್ಯಾಪ್, ಮತ್ತು ಈಸ್ಟ್ ಡಿವಿಷನ್ದು ನೆಕ್ಸ್ಟ್ ಇದು ಸೌತ್ ಈಸ್ಟ್ ಡಿವಿಷನಲ್ಲಿ ಕೋರಮಂಗಲದು. ಇದರಲ್ಲೂ ಡೀಟೇಲ್ QR ಕೋಡಲ್ಲಿ ಇದೆ ಪ್ರತಿಯೊಂದು. ಸೆಂಟ್ರಲ್ ಡಿವಿಷನ್ ನಿಮಗೆ ಗೊತ್ತಿದೆ, ಅದರಲ್ಲಿ ಮೇನ್ ಏರಿಯಾ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ವಿಶೇಷವಾಗಿ ಈ ಸರಿ ನಮ್ಮ ಆಫೀಸರ್ಸ್ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ ನಾವು ರೆಸ್ಟ್ರಿಕ್ಟೆಡ್ ಎಂಟ್ರಿ ಮಾಡ್ತೀವಿ. ಅಂದರೆ ಒಂದು ವೇಳೆ ನಮಗೆ ಗೊತ್ತಾದರೆ ಅಲ್ಲಿ ಜನ ಜಾಸ್ತಿ ಆಲ್ರೆಡಿ ಸೇರಿಬಿಟ್ಟಿದ್ದಾರೆ, ನಾವು ಜನಗೆ ಅಲೌ ಮಾಡಲ್ಲ ಬಿಯಾಂಡ್ ಅ ಪರ್ಟಿಕ್ಯುಲರ್. ಅದು ನಮ್ಮ ಲಾ ಆ್ಯಂಡ್ ಆರ್ಡರ್ ಅವರು, ಟ್ರಾಫಿಕ್ ಅವರು ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಳ್ತಾರೆ. ಸೊ ವಿ ಹ್ಯಾವ್ ದಿ ಡಿಸ್ಕ್ರಿಷನ್, ನಾವು ಬಂದ್ ಮಾಡ್ತೀವಿ. ಪ್ಲಸ್ ಯಾರಲ್ಲಿ ಕ್ರೌಡ್ ಜಸ್ಟ್ ನೋಡಲಿಕ್ಕೆ ಯಾರು ಬರ್ತಾರೋ ಅವ್ರು ಜನರಲಿ ನಾವು ನೋಡಿದ್ದೀವಿ MG ರೋಡ್, ಬ್ರಿಗೇಡ್ ರೋಡ್ ಕೆಳಗಡೆ ಹೋಗಿ ಒಪೆರಾ, ಅಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ ಆಗಿ ಮತ್ತೆ ಅವರು ಬರ್ತಿರ್ತಾರೆ ಕಂಟಿನ್ಯೂಸ್ ಆಗಿ. ದೇ ಆರ್ ಕೀಪ್ ಮೂವಿಂಗ್ ಇನ್ ದಟ್ ಏರಿಯಾ ವಿಚ್ ಆ್ಯಡ್ಸ್ ಟು ದಿ ಮೋರ್ ಕ್ರೌಡ್. ಆಲ್ರೆಡಿ ಕ್ರೌಡೆಡ್ ಜಾಗಲಿ ಇನ್ನೂ ಕ್ರೌಡ್ ಜಾಸ್ತಿ ಆಗಿಬಿಡ್ತದೆ. ಸೊ ನಾವು ಯಾರಿಗೆ ಡಿನೈ ಮಾಡ್ತಾ ಇಲ್ಲ, ಬಂದು ಅವ್ರು ನೋಡ್ಕೊಂಡು ಹೋಗಲಿ, ಯಾಕೆಂದ್ರೆ ಸೆಲೆಬ್ರೇಷನ್ ಇದೆ. ಆದರೆ ಪದೇ ಅಲ್ಲಿ ಹೋಗೋದು ನಾವು ಅಲೌ ಮಾಡಲ್ಲ. ಒಂದು ಸರಿ ಹೋದ್ಮೇಲೆ ದೇ ಹ್ಯಾವ್ ಟು ಗೋ ಬ್ಯಾಕ್. ರೀಸರ್ಕ್ಯುಲೇಷನ್ ನಾವು ಅಲೌ ಮಾಡಲಿಕ್ಕೆ ಬಿಡಲ್ಲ. ಇದು ಒಂದು ಚೇಂಜ್ ಇದೆ, ಬ್ಯಾಕ್ ಹೋಗಿ ಬ್ಯಾಕ್. ಸೆಂಟ್ರಲ್ ಡಿವಿಷನ್ ಸೆಂಟ್ರಲ್ ಇಟ್ಕೊಳ್ಳಿ. ಮೇವ್ ಹಾಲ್ ಹತ್ರ ಮತ್ತು ಅಲ್ಲಿ 2-3 ಪಾಯಿಂಟ್ ಇದೆ, ನಾವು ಅಲ್ಲಿ ವಾಪಸ್ ಯಾರಿಗೆ ಬರಲಿಕ್ಕೆ ಬಿಡಲ್ಲ. ಸೊ ನಿಮ್ಮ ಮುಖಾಂತರ ನಾವು ಅದು ತಿಳಿಸಬೇಕು. ಸಂಭ್ರಮಾಚರಣೆ ಬಳಿಕ ಕುಡಿದು ವಾಹನ ಚಾಲನೆ ಹಾಗೂ ವೀಲಿಂಗ್ ಮಾಡುವ ಕೆಲಸ ಆಗುತ್ತೆ. ಕುಡಿದ ಮತ್ತಿನಲ್ಲಿ ವಾಹನ ಚಾಲನೆ ಮಾಡೋದ್ರಿಂದ ಅಪಘಾತಗಳಾಗಿ ಸಾವು ನೋವುಗಳಾಗುತ್ತೆ. ಹೀಗಾಗಿ ನಗರದಲ್ಲಿ ಇರುವ 50ಕ್ಕೂ ಹೆಚ್ಚು ಮೇಲ್ಸೇತುವೆಗಳನ್ನು ಬಂದ್ ಮಾಡಲಾಗುತ್ತೆ. 31ರ ರಾತ್ರಿ 11 ಗಂಟೆಯಿಂದ ಜನವರಿ 1ನೇ ತಾರೀಕು ಬೆಳಗ್ಗೆ 6 ಗಂಟೆ ತನಕ ಎಲ್ಲ ಮೇಲ್ಸೇತುವೆಗಳನ್ನು ಬಂದ್ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೇಲ್ಸೇತುವೆ ಹೊರತುಪಡಿಸಿ ಎಲ್ಲ ಮೇಲ್ಸೇತುವೆ ಬಂದ್ ಮಾಡಲಾಗಿರುತ್ತೆ. ಯಾರು ಸೆಲೆಬ್ರೇಟ್ ಮಾಡ್ತಾರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ, ಯಾರು ತೊಂದರೆ ಮಾಡೋರಿದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಇದ್ದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವ್ರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬಲ್ಲಿ ಆಗಿದೆಯಾ, ಬಸ್ಸಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ, ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತೊಗೊಳ್ತೀವಿ ನಾವು. MG ರೋಡ್ ಯಾಕೆಂದರೆ ಲಾಸ್ಟ್ ಇಯರ್ ಫಿಗರ್ ಆಲ್ಮೋಸ್ಟ್ 3 ಲಕ್ಷ ಆಗಿತ್ತು. ಸೊ ಈ ಸರಿ ಜಾಸ್ತಿ ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಾವು ಈ ಸರ್ಕ್ಯುಲರ್ ಮೂವ್ಮೆಂಟ್ ಬ್ಯಾನ್ ಮಾಡ್ತಾಯಿದ್ದೀವಿ. ಪದೇ ಅಲ್ಲಿ ಹೋಗೋದು ಬ್ಯಾನ್ ಮಾಡ್ತೀವಿ. ನಂಬರ್ ಆಫ್ ಫ್ಲೈಓವರ್ಸ್ ಐಡೆಂಟಿಫೈಡ್ ಫಾರ್ ಕ್ಲೋಜರ್ 50. ಇದೆಲ್ಲ ಈ ಕೂಡದ ನಿಶೆಯಲ್ಲಿ 166 ಪ್ಲೇಸಲ್ಲಿ ಹಿಡಿತೀವಿ.
ವೀಲಿಂಗ್ ಪ್ಲೇಸಸ್ 92. ವೀಲಿಂಗ್ ಪ್ಲೇಸ್ ನೀವು ಕೇಳಬಹುದು, ಅಲ್ಲಿ ವೀಲಿಂಗ್ ಪ್ಲೇಸ್ ಅಂದರೆ ಜನರಲಿ ಆ ರೋಡಲ್ಲಿ ಜಾಸ್ತಿ ಹೋಗ್ತಾರೆ, ಅದಕ್ಕೆ ಪ್ಲೇಸಸ್ ಹಿಸ್ಟ್ರಿ ಅದ. ಸೊ ಇದು ಇಂಪಾರ್ಟೆಂಟ್ ಫ್ಲೈಓವರ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಹೇಳಿದ್ದೀವಿ 3 ಟೈಪ್ ಇದೆ. ಒಂದು ನಿಮಗೆ ಎಂಜಾಯ್ ಮಾಡಬೇಕಾದ್ರೆ ನೀವು ಕ್ಯಾಬ್ ತೊಗೊಳ್ಳಿ, ಇನ್ನೊಂದು ಡ್ರೈವರ್ ತೊಗೊಳ್ಳಿ, ಇನ್ನೊಂದು ನಿಮ್ಮಲ್ಲಿ ಯಾರು ಕರೆಕ್ಟ್ ಆಗಿದಾರೋ ಅವ್ರು ಡ್ರೈವ್ ಮಾಡಲಿ. ಸಂಭ್ರಮಾಚರಣೆ ಸ್ಥಳಗಳ ಸುತ್ತಮುತ್ತ 31ರ ರಾತ್ರಿ 8 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ಕರ್ತವ್ಯ ನಿರತ ತುರ್ತು ಸೇವಾ ವಾಹನಗಳನ್ನು ಹೊರತುಪಡಿಸಿ ಎಲ್ಲ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಜಿ ರಸ್ತೆ ಅನಿಲ್ ಕುಂಬ್ಳೆ ವೃತ್ತದಿಂದ ಮೇಯೋ ಹಾಲ್ ಬಳಿಯ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ವರೆಗೆ, ಬ್ರಿಗೇಡ್ ರಸ್ತೆಯಲ್ಲಿ ಕಾವೇರಿ ಎಂಪೋರಿಯಂ ಜಂಕ್ಷನ್ನಿಂದ ಅಪೇರಾ ಜಂಕ್ಷನ್ವರೆಗೆ, ಚರ್ಚ್ ಸ್ಟ್ರೀಟ್ನಲ್ಲಿ ಬ್ರಿಗೇಡ್ ರಸ್ತೆ ಜಂಕ್ಷನ್ನಿಂದ ಮ್ಯೂಸಿಯಂ ರಸ್ತೆ ಜಂಕ್ಷನ್ವರೆಗೆ, ರೆಸಿಡೆನ್ಸಿ ರಸ್ತೆ ಆಶೀರ್ವಾದಂ ಜಂಕ್ಷನ್ನಿಂದ ಮೇಯೋ ಹಾಲ್ ಜಂಕ್ಷನ್ವರೆಗೆ, ಮ್ಯೂಸಿಯಂ ರಸ್ತೆಯಲ್ಲಿ ಎಂಜಿ ರಸ್ತೆ ಜಂಕ್ಷನ್ನಿಂದ ಹಳೆ ಮದ್ರಾಸ್ ಬ್ಯಾಂಕ್ ರಸ್ತೆ ವೃತ್ತದವರೆಗೆ, ರೆಸ್ಟ್ ಹೌಸ್ ರಸ್ತೆಯಲ್ಲಿ ಮ್ಯೂಸಿಯಂ ರಸ್ತೆ ಜಂಕ್ಷನ್ನಿಂದ ಬ್ರಿಗೇಡ್ ರಸ್ತೆ ಜಂಕ್ಷನ್ವರೆಗೆ, ರೆಸಿಡೆನ್ಸಿ ಕ್ರಾಸ್ ರಸ್ತೆಯಲ್ಲಿ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ನಿಂದ ಎಂಜಿ ರಸ್ತೆ ಜಂಕ್ಷನ್ವರೆಗೆ ವಾಹನ ಸಂಚಾರವನ್ನ ನಿಷೇಧ ಮಾಡಲಾಗಿದೆ. ಇನ್ನು ವಾಹನ ಸಂಚಾರಕ್ಕೆ ಹಾಗೂ ಪಾರ್ಕಿಂಗ್ ಪರ್ಯಾಯ ಸ್ಥಳಗಳ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ದೆಹಲಿಯಲ್ಲಿ ಆದ ಸ್ಫೋಟದಿಂದ ಎಚ್ಚೆತ್ತಿರುವ ಪೊಲೀಸರು ಬಾಂಬ್ ಸ್ಕ್ವಾಡ್ ಹಾಗೂ ಡಾಗ್ ಸ್ಕ್ವಾಡ್ಗಳನ್ನು ಕೂಡ ಬಳಸಿಕೊಳ್ಳಲಿದ್ದಾರೆ.